ಕರ್ತ ಸಿದ್ಧವಾಗಿದೆ ನನ್ನ ಕೂಡ ಪ್ರೀತಿಯುಳ್ಳ ತಂದೆಯೇ, ಆಲಯದಲ್ಲಿ ಗೌರವಯುತವಾಗಿ ಕುಳಿತಿರ್ತಕ್ಕಂಥ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ನಿನ್ನ ವಾಕ್ಯದ ನಿರೀಕ್ಷೆಯಲ್ಲಿ ನಿನ್ನಿಂದ ಬರ್ತಕ್ಕಂಥ ರಕ್ಷಣೆಯ ಮಾತುಗಳನ್ನು ಹೊಂದಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಕುಳಿತಿರುವ ನಮ್ಮೆಲ್ಲರನ್ನ ಏಕಾಗ್ರತೆಯಲ್ಲಿ ನಡೆಸಿ ಸೈತಾನನ ಯಾವುದೇ ಚಟುವಟಿಕೆಗಳಿಂದ ಕರ್ತನೆ ನಮ್ಮನ್ನು ದೂರವಿರಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾನು 2 ವಾಕ್ಯಗಳನ್ನು ಓದಿದೆ. ಆದಿಕಾಂಡ ಪುಸ್ತಕದಲ್ಲಿ 50ನೇ ಅಧ್ಯಾಯ 15ರಿಂದ 21 ಅಲ್ಲಿ ಒಂದು ವಾಕ್ಯ ಇತ್ತು. ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ 25ನೇ ಮತ್ತಾಯ ಅಲ್ಲಿ 37ರಿಂದ 39 ವಾಕ್ಯ. ಎತ್ತಿಂದೆತ್ತ ಸಂಬಂಧ ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ಇವತ್ತಿನ ವಿಚಾರದಲ್ಲಿ ನಾವು ಈ ಲೋಕದಲ್ಲಿ ನೆಮ್ಮದಿಯಾಗಿರಬೇಕಾದ್ರೆ ನೆಮ್ಮದಿಯಾಗಿರ್ಬೇಕು. ಯಾರು ನೆಮ್ಮದಿಯಾಗಿದ್ದೇವೆ? ನಾವು ಇದ್ದೀವ? ನೆಮ್ಮದಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೈ ಎತ್ತಿ ತೋರಿಸೋಣ. ನಾವು ನೆಮ್ಮದಿಯಾಗಿದ್ದೇವೆ. ನಮ್ಮ ಕುಟುಂಬದಲ್ಲಿ ನಾವು ನೆಮ್ಮದಿಯಾಗಿದ್ದೇವೆ, ಇಲ್ಲ ನಮ್ಮ ಸಭೆಯಲ್ಲಿ ನಾವು ನೆಮ್ಮದಿಯಾಗಿದ್ದೇವೆ. ದೇವರು ನಮಗೆ ಸಮೃದ್ಧಿಯನ್ನು ಕೊಟ್ಟಿದ್ದಾನೆ. ಯಾರಿಲ್ಲ, ನಾನು ಒಬ್ಬನೇ ಇದ್ದಂಗಿದ್ದೀನಿ. ನಿಜಕ್ಕೂ ನಾನು ಒಬ್ಬನಿದ್ದೀನಿ. ನಾನು ನೆಮ್ಮದಿಯಾಗಿದ್ದೀನಿ. ಅದಕ್ಕೆ ನಾನು ಮೊದಲು ಕೈ ಎತ್ತೀನಿ. ನನ್ನನ್ನು ನೋಡಿ ಯಾರಾದರೂ ಇದ್ದೀರೇನಂತೇಳಿ, ನನ್ನಂಗಿದ್ರೇನಂತೇಳಿ ಇದ್ದಂಗೆ ಕಾಣೋದಲ್ಲ. ಭಾಳ ದುಃಖ. ಕ್ರೈಸ್ತತ್ವ ಯಾವಾಗಲೂ ನೆಮ್ಮದಿಯತ್ತ ನಡೆಸ್ತದೆ, ಸಮೃದ್ಧತೆಯತ್ತ ನಡೆಸ್ತದೆ. ನಮ್ಮನ್ನು ಯಾವಾಗಲೂ ಶಾಂತಿ ಸೌಹಾರ್ದತೆಯುತ್ತ ಅದು ನಮ್ಮನ್ನು ನಡೆಸ್ತದೆ. ಅದಕ್ಕೆ ನಾನು ಇವತ್ತು ತಂದಿದ್ದೇನೆಂದರೆ, ನೆಮ್ಮದಿಯಾಗಿರಬೇಕಾದ್ರೆ ನಾವು ನೆಮ್ಮದಿಯಾಗಿರಬೇಕು, ನಿಶ್ಚಿಂತೆಯಿಂದಿರಬೇಕು, ದೇವರನ್ನು ಹೊಂದಿಕೊಂಡಿರ್ಬೇಕಂತಂದರೆ ಒಂದು ವಾಕ್ಯ ಒಬ್ಬರು ಹೇಳ್ತಾರೆ ಏನಂತಂದರೆ, 2 ಮರೆತು ಬಿಡಬೇಕಂತೆ. 2 ಮರೆತು ಬಿಡಬೇಕಂತೆ. 2 ಮರೆತು ಬಿಡಬೇಕು, ಮತ್ತೆ 2 ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂತೆ. ಹೌದಾ? 2 ಮರೆತು ಬಿಡಬೇಕು, 2 ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಕೇಳೋದು ಕುತೂಹಲ ಇದೆ. ಏನಿರಬೇಕಪ್ಪ ಅದು? ಏನಿದೆ? ನೆಮ್ಮದಿಯಿಂದ ಇರಬೇಕಾದ್ರೆ 2 ಯಾವ ಬಿಟ್ಟು ಮರೆತು ಬಿಡಬೇಕು ನಾವು? ಅದನ್ನು ಹೇಳ್ಬೇಕಂತಂದ್ರೆ ಆಲಯದಲ್ಲಿ ನಿಶ್ಶಬ್ದವಾಗಿ ಕೂತ್ಕೊಳ್ಬೇಕು ತಮ್ಮ. ಆಲಯದಲ್ಲಿ ನಿಶ್ಶಬ್ದವಾಗಿ ನೀವು ನಿಶ್ಶಬ್ದವಾಗಿ ಕೂತ್ರೆ ನಾನು ಹೇಳಲಿಕ್ಕಾಗ್ತದೆ. ಅವು ಯಾವಂತ ನಿಮಗೆ ಗೊತ್ತಿಲ್ಲ, ಆ ಯಾವಂತ ನನಗೆ ಗೊತ್ತಿದೆ. ಅದು ನನಗೆ ಹೆಂಗೆ ಗುರ್ತಾಗಿದೆ ಅಂತಂದರೆ, ಸಾಹಿತ್ಯ ಅಭ್ಯಾಸ ಮಾಡುವುದರಿಂದ ಗುರ್ತಾಗಿದೆ. ಮುಂದೆ ಪ್ಲೇಟೋ ಅಂತಕ್ಕಂಥ ಒಬ್ಬ ಜ್ಞಾನಿ ಇದ್ದ. ಆ ಜ್ಞಾನಿ ಹೇಳಿರ್ತಕ್ಕಂಥ ಮಾತು ನಾನು ಜ್ಞಾಪಕ ಮಾಡ್ತೇನೆ. ಪ್ಲೇಟೋ ಅಂತೇಳಿ ಗೊತ್ತಲ್ಲ, ಓದಿರಲ್ಲ, ಹೆಸರು ಓದಿರಿ. ಆತ ಯಾರು ಏನು ಅಂತೇಳಿ ಗೊತ್ತಿಲ್ಲ. ಕೆಲವರು ಗುರ್ತಿರ್ಬೋದು, ಜ್ಞಾನಿ ವಿಜ್ಞಾನಿ ಅಂತೇಳಿ ಇರ್ಬೋದು. ಆದರೆ ಆತನು ಹೇಳ್ತಾನೆ ಏನಂತಂದರೆ, ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಬೇಕಾದ್ರೆ ಇವೆರಡೂ ನೀವು ಮರೆತು ಬಿಡಬೇಕು. ಯಾವುದನ್ನು ಮರಿಬೇಕಾಗಿದೆ? ಈಗ ಯಾವುದನ್ನು ಮರೆತ್ರೆ ಆದೇತು ಅಂತೇಳಿ ನಮ್ಮಲ್ಲಿ ಯೋಚನೆ ಬರ್ತದೆ. ಏನಿರಬೇಕಪ್ಪ? ಹೌದು, ಯಾವುದನ್ನು ಮರಿಬೇಕು? ಯಾವುದನ್ನು ಮರಿಬೇಕಂತಂದರೆ, ಯಾರು ನೀನು ಇನ್ನೊಬ್ಬರಿಗೆ ಮಾಡಿರ್ತಕ್ಕಂಥ ಒಳ್ಳೆಯದನ್ನು, ನೀನು ಇನ್ನೊಬ್ಬರಿಗೆ ಮಾಡಿರ್ತಕ್ಕಂಥ ಸಹಾಯವನ್ನು, ಇನ್ನೊಬ್ಬರು ಬಿದ್ದು ಹೋಗಿರ್ತಕ್ಕಂಥವ್ರನ್ನ ಎದ್ದು ನಿಲ್ಲಿಸಿರ್ತಕ್ಕಂಥದ್ದನ್ನು ನೀನು ಮರೆತು ಬಿಡಬೇಕು. ಗೊತ್ತಾಯ್ತಾ? ನಾವು ಯಾರಿಗಾದರೂ ಸಹಾಯ ಮಾಡಿದರೆ, ನಾವು ಯಾರಿಗಾದರೂ ಕಷ್ಟದಲ್ಲಿದ್ದಾಗ ಅವರನ್ನು ಕೈ ಹಿಡಿದು ಮೇಲೆ ಕೆತ್ತಿದ್ರೆ, ಅವರು ಉನ್ನತಕ್ಕೆ ಏರುವುದಕ್ಕೆ ನಾವು ಕಾರಣರಾಗಿದ್ದರೆ ಅದನ್ನು ಮರೆತು ಬಿಡಬೇಕು. ಮರೆತು ಬಿಟ್ಟಿದ್ದೇವಾ? ಇಲ್ಲ. ಆದರೆ ಅದರ ಗೊಂದಲ ಹೆಂಗಿದೆ ನೋಡ್ರಿ. ಈಗ ನಾನು ಮುಂದೆ ಹೇಳ್ತೇನೆ ಏನಂತಂದರೆ, ಇದು ಒಂದಾಯ್ತು. ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನು
ಮರೆತು ಬಿಡಬೇಕು. ಇನ್ನೊಂದು ಯಾವುದು ಅಂತಂದರೆ, ನಮಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ದನ್ನು ನಾವು ಮರೆತು ಬಿಡಬೇಕು. ಮಾಡ್ತಾರಲ್ಲ, ಇದು ಮಾಡ್ತಾರೆ. ಯಾರಾದರೂ ನಮ್ಮ ಮೇಲೆ ಸಾಕಷ್ಟು ಪ್ರಯೋಗ ಮಾಡ್ತಾರೆ. ಅವನ್ನ ಹೆಂಗಾದರೂ ನೆಲಕ್ಕೆ ಬಿಡ್ದೇನೆ ನಾನು, ಅವನ್ನ ಹೆಂಗಾದರೂ ಬಡವು ಮಾಡೇನು ನಾನು, ಇಲ್ಲ ಅವನಿಗೆ ಹೆಂಗಾದರೂ ನಾನು ಅವಮಾನ ಮಾಡೇನು ನಾನು ಅಂತೇಳಿ ಈ ರೀತಿಯಿಂದ ಮಾಡಿರ್ತಾರೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಆಗ್ತದೆ. ಆ ಅವಮಾನ ಹೊಂದಿರ್ತಕ್ಕಂಥ ಸಮಯ, ಆ ಅವಮಾನ ಹೊಂದಿರ್ತಕ್ಕಂಥ ಆ ಒಂದು ಗಳಿಗೆ ಇರ್ತದಲ್ಲ, ಅದನ್ನು ಕೂಡ ಮರೆತು ಬಿಡ್ಬೇಕಂತ. ಇವೆರಡು ನೀವು ಮರ್ತಿರಪ್ಪ ಅಂತಂದರೆ ಏನಾಗ್ತದೆ, ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆಮ್ಮದಿಯಾಗಿರ್ತದೆ. ಒಂದು ವೇಳೆ ಇವೆರಡು ಮರಿಲಿಲ್ಲ ಅಂತಂತಂದರೆ ಏನಾಗ್ತದೆ, ನಿದ್ದೆ ಬರೋದಿಲ್ಲ, ರಾತ್ರಿ ನಿದ್ದೆ ಬರೋದಿಲ್ಲ, ಮತ್ತೆ ಒಂದಕ್ಕೆ 12 ಸಮಸ್ಯೆಗಳು ಇರ್ತದೆ. ನಾವು ಈಗ ಏನು ಮಾಡ್ತೀವಿ ಅಂತಂದರೆ, ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತೇವೆ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೇವೆ, ಇನ್ನೊಬ್ಬರಿಂದ ಏನೇನೋ ನಿರೀಕ್ಷೆ ಮಾಡಿರ್ತೇವೆ ನಾವು. ಅಥವಾ ಉಗ್ರಾಣಿಕ ಭಾಳ ಒಳ್ಳೆ ಕೆಲಸ ಮಾಡಿದನಪ್ಪ ಅಂತೇಳಿ ಅಂದಿರ್ಬೇಕು. ಅದು ಅಂದರೆ ನಮಗೆ ಖುಷಿ ಆಗ್ತದೆ. ಯಾಕಂತಂದ್ರೆ ನಾವು ಆ ಕೆಲಸ ಮಾಡಿರ್ತೇವೆ. ಅಂದರೆ ಏನಾಗ್ತದೆ, ಇದು ನಾವು ನೆನಪಿಟ್ಕೊಂಡಿದ್ದೀವಿ, ಅದನ್ನು ಮರಿಲಿಲ್ಲ ಅಂತೇಳಿ ಹೇಳ್ತಾನೆ. ಒಂದ್ಸಲ ಹೇಳ್ತಾನ ಅಥವಾ ಬಿಡ್ತಾನೋ ಗೊತ್ತಿಲ್ಲ. ಒಂದೊಂದು ಸಲ ಏನಾಗ್ತದೆ ಅಂತಂದ್ರೆ ಯಾರು ಏನು ಹೇಳೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂತಂದ್ರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ 17ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಒಂದು ವಚನ ಜ್ಞಾಪಕ ಮಾಡಿಕೊಳ್ಳೋಣ. ಲೂಕ 17:10ನೇ ವಚನದಲ್ಲಿ ನೋಡೋಣ. ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು, ಪ್ರಯೋಜನ ಇಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು. ಏನಾಗ್ತದೆ ಇಲ್ಲಿ, ನಾವು ತಿಳಿದಿದ್ದೇವೆ. ನಾನು ಏನು ಮಾಡಿದ್ದೇನೆ ಅಂತಂದರೆ, ಅಲ್ಲಿ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥವನ್ನ ಎಬ್ಸಿದ್ದೇನೆ, ಅವನ ಗಾಯಗಳನ್ನು ಕಟ್ಟಿದ್ದೇನೆ, ಅವನ್ನ ದವಾಖಾನೆಗೆ ಸೇರಿಸಿದ್ದೇನೆ ಅಂತೇಳಿ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಮರೆತು ಬಿಡ್ರಿ. ನೀವೇನು ಮಾಡಿಲ್ಲ ಅಂತ ಹೇಳ್ತದೆ ಇಲ್ಲಿ ಲೂಕನ ಸುವಾರ್ತೆಯಲ್ಲಿ ಹೇಳ್ತದೆ. ಏನಂತಂದರೆ, ನೀ ಮಾಡಬೇಕಾದದ್ದು ಅಷ್ಟೇ ಮಾಡಿದಿ, ಮಾಡಬಾರದಂತೂ ಏನೂ ಮಾಡಲಿಲ್ಲ. ಮಾಡಬಾರದನ್ನ ಏನೂ ಮಾಡಲಿಲ್ಲ. ಏನು ಮಾಡಬೇಕಾಗಿದೆ ಅಷ್ಟೇ ಮಾಡಿದೆ ಅಂತಾನೆ. ದೇವರ ಮುಖಾಂತರದ ಅಪ್ಪಣೆಯಾಗಿತ್ತು. ಆತನ ಕಷ್ಟದಲ್ಲಿದ್ದಾನೆ, ಅವನು ಪ್ರಾರ್ಥನಾ ಮನವಿ ದೇವರಿಗೆ ಇಟ್ಟಿದ್ದಾನೆ. ದೇವರ ಮುಖಾಂತರವಾಗಿ ಅವನಿಗೆ ಸಹಾಯ ಬರಬೇಕಾಗಿದೆ, ಅದು ನಿನ್ನ ಮುಖಾಂತರ ಬಂದಿದೆ ಅಷ್ಟೇ. ಆವಾಗ ಅಲ್ಲಿ ನಾವು ಯಾವಾಗಲೂ ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಏನಾಗಿಬಿಡ್ತದೆ ಅಂತಂದರೆ, ಎಲ್ಲೋಟ್ಟು ನಾನೇ ಮಾಡಿದ್ದೆ ಒಂದು ಕೆಲಸ ಇರ್ತದೆ, ಮನಸ್ಸಿನಲ್ಲಿ ಗೊಂದಲ ಆಗಿಬಿಡ್ತದೆ. ಸಭೆ ಕೆಲಸ ಎಲ್ಲೋಷ್ಟು ನಾನೇ ಮಾಡಬೇಕೇನೋ, ಈ ಕಸನೂ ನಾನು ಬೆಳಿಬೇಕು, ಇಲ್ಲಿ ಒಳಗೂ ನಾನು ಜಾಡಿಸ್ಬೇಕು, ಇಲ್ಲಿ ಪುಲ್ಪಿಟ್ನೂ ಜಾಡಿಸ್ಬೇಕು, ಈ ರೀತಿಯಿಂದ ನಾನೇ ಮಾಡಬೇಕೇನೋ ಅಂತಕ್ಕಂಥ ದ್ವಂದ್ವ ಏನಾಗ್ತದೆ, ತಲೆಯಲ್ಲಿ ಗಿರಿಗಿರಿ ತಿರುಗಿ ಒಂದು ಅನಾಹುತಕ್ಕೆ ಇನ್ನೊಂದು ಅನಾಹುತ ಆಗ್ತದೆ. ಒಂದ್ಸಲ ಹಿಂಗಾಯ್ತು ಏನಂತಂದರೆ, ಒಬ್ಬ ಮನುಷ್ಯ, ಬುದ್ಧಿವಂತ ಮನುಷ್ಯ, ಆತ ಹಿರಿಯ ಜೀವ, ನನ್ನಷ್ಟು ಇರ್ಬೋದು, ನನಗಿನ್ನ ಚಿಕ್ಕವನಿರ್ಬೋದು, ರೋಡ್ ಮೇಲೆ ಹೊಂಟಿದ್ದ. ಒಬ್ಬನು ಬಾಳೆಹಣ್ಣು ತಿಂದು ಬಿಸಾಕಿದ್ದ. ಏನು ಮಾಡ್ಲಿಕ್ಕೆ ಸಾಧ್ಯ ಬಾಳೆಹಣ್ಣು ತಿಂದು ಬಿಸಾಕಿದ್ರೆ? ಪ್ರತಿಯೊಬ್ಬೊಬ್ರು ಗುರ್ತದಲ್ಲ, 4ನೇ 5ನೇ ಕ್ಲಾಸ್ನಲ್ಲಿ ನಾವು ಓದಿದ್ದೀವಿ, ಬಾಳೆಹಣ್ಣು ತಿಂದು ರೋಡ್ ಮೇಲೆ ದಾರಿ ಮೇಲೆ ಬಿಸಾಕಬೇಡ್ರಿ, ಯಾಕಂತಂದರೆ ಯಾರಾದರೂ ಅದನ್ನು ತುಳಿದು ಜಾರಿ ಬೀಳ್ತಾರೆ ಅಂತೇಳಿ. ಹೌದಲ್ಲ? ನಾನು ಹಳೇದು ನೆನಪು ಮಾಡ್ತೀನಿ. ಆದರೆ ಈ ಮನುಷ್ಯ ಏನು ಮಾಡಿದ್ದೀನಿ ಅಂತಂದರೆ, ಯಾವನೋ ಒಬ್ಬನು ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಅಲ್ಲಿ ಬಿಸಾಕಿದಾಗ ಆತನ ಏನು ಮಾಡ್ತಾನೆ ಅಂತಂದರೆ, ನಾವೊಂದು ಒಳ್ಳೆ ಕೆಲಸ ಮಾಡೋಣ ಇವತ್ತು, ಇಲ್ಲಿ ಯಾರಾದರೂ ಬೀಳ್ತಾರೆ ಅಂತೇಳಿ ಅದನ್ನು ಎತ್ತಿ ಬೇರೆ ಕಡೆಗೆ ಹಾಕ್ತಾನೆ, ಬಿಸಾಕಿಬಿಡ್ತಾನೆ, ದಾರಿ ಬಿಟ್ಟು ಬೇರೆ ಕಡೆಗೆ ಹಾಕ್ತಾನೆ. ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಮುಂದೆ 4-5 ಜನ ಹೊಂಟಿದ್ರು, ಇಂದು ಒಂದು 4-5 ಜನ ಹೊಂಟಿದ್ರು. ಆ ಕಡೆ ಈ ಕಡೆ ನೋಡ್ತಾನೆ, ಅದನ್ನು ಬಿಸಾಕಿ ಬಿಡ್ತಾನೆ. ಅವರೆಲ್ಲರೂ ನೋಡಿರ್ತಾರೆ. ಆತನ ಉದ್ದೇಶ ಏನಿತ್ತು ಅಂತಂದರೆ, ಚಲೋ ಕೆಲಸ ಮಾಡಿದೆಪ್ಪ ನೀನು ಅಂತೇಳಿ ಅನ್ಬೇಕಾಗಿತ್ತು. ಹಿಂದಿನವರಾದ್ರೂ ಅನ್ಬೇಕಾಗಿತ್ತು, ಮುಂದಿನವರಾದ್ರೂ ಅನ್ಲಿಲ್ಲ. ಭಾಳ ಯೋಚನೆ ಮಾಡಿದ. ಯಾಕಂದ್ರೆ ಅದು ನೆನಪೋದು, ಅವನ ಜೀವನದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆ ಕೆಲಸ ಇರ್ಬೋದು, ಅದಕ್ಕೆ ಪ್ರಶಂಸೆ ಬೇಕಾಗಿತ್ತು, ಅದಕ್ಕೆ ಹೊಗಳಿಕೆ ಬೇಕಾಗಿತ್ತು. ಆತ ಏನು ಮಾಡಿದನು ಅಂತಂದ್ರೆ ಹಂಗೆ ಮುಂದೋದ, ಇದನ್ನು ಬಿಸಾಕಿ ಮುಂದೋದ. ಮುಂದಿನವ್ರು ಸಾಕಷ್ಟು ಜನ ನೋಡಿದ್ರೆ ಏನು ಅನ್ನಲಿಲ್ಲ, ಸಿಟ್ಟು ಬಂತದೆ. ನಾವು ಮಾಡಿದ ಒಳ್ಳೆ ಕೆಲಸಕ್ಕೆ ಯಾರು ಗಮನ ಕೊಡೋವಲ್ರು, ಯಾರು ಒಬ್ಬರು ಒಳ್ಳೆ ಮಾತಾಡಲಿಲ್ಲ ಅಂತೇಳಿ ಹೋಗಿ 1 ಡಜನ್ ಬಾಳೆಹಣ್ಣು ತೊಗೊಂಡು, 1 ಡಜನ್ ಬಾಳೆಹಣ್ಣು ತೊಗೊಂಡು ಆ ಬಾಳೆಹಣ್ಣು ತಿಂದು ಸಿಪ್ಪೆಗಳನ್ನೆಲ್ಲ ರೋಡ್ ಮೇಲೆ ಬಿಸಾಕಂತ ಓಪನ್ ನೋಡಿ ಹೆಂಗೆ ಮಾಡ್ತದೆ. ಯಾಕಂತಂದರೆ ಮರಿಲಿಲ್ಲ, ತಾನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಆತ ಏನು ಮಾಡಿದ, ಮರಿಲಿಲ್ಲ. ಯಾಕಂತಂದರೆ ಅದರ ಬಗ್ಗೆ ದ್ವಂದ್ವ ಬಂತು, ಅದರ ಬಗ್ಗೆ ಪ್ರತಿಕ್ರಿಯೆ ಬಂತು. ಎಷ್ಟು ಈ ಲೋಕಕ್ಕೆ ಏನು ಮಾಡಿದರೂ ಕೂಡ, ಈ ಮನುಷ್ಯರಿಗೆ ಏನು ಮಾಡಿದರೂ ಕೂಡ ಯಾರಿಗೇನು ಉಪಕಾರ ಇಲ್ಲ ಅಂತ ಹೇಳ್ತಾರೆ.
ಉಪಕಾರ ಇಲ್ಲದ ಕೆಲಸ ನಾನು ಯಾಕೆ ಮಾಡಲಿ, ಬೇಡ ಅವನು ಹೆಂಗೆ ತಿಂದು ಬಿಸಾಕ್ಯಾನಂತಂದ್ರೆ ಹಂಗೆ ನಾನು ತಿಂದು ಬಿಸಾಕಿ ಹೋಗಮ್ಮ ಅಂತೇಳಿ ಆ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ಇಲ್ಲಿ ಏನಾಗ್ತದಂತಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಒಳ್ಳೆಯ ಕೆಲಸನ ನಮ್ಮ ಜೀವಿತದಲ್ಲಿ ನಾವು ನಿದ್ದೆ ಮಾಡಬೇಕಾಯ್ತು ಅಂತಂದರೆ ಒಂದೊಂದು ಸಲ ಏನಾಗಿಬಿಡ್ತದೆ ಅಂತಂದರೆ ಒಬ್ಬನು ಪಂಚಾಯತಿ ಅಧ್ಯಕ್ಷ ಇರ್ತಾನೆ, ರಾತ್ರಿ ಬಂದು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವನಿಗೆ ಅನೇಕ ಕಿರಿಕಿರಿಗಳು ಇರ್ತದೆ. ಊರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಈಗಲ್ಲಿ ಅದು ಚೆನ್ನಾಗಿಲ್ಲ, ಆ ಬೋರಿಂಗ್ ಚೆನ್ನಾಗಿಲ್ಲ, ಅಲ್ಲಿ ನೀರು ಬರ್ತಾ ಇಲ್ಲ, ಇದು ಅಲ್ಲಿ ಬರ್ತಾ ಇಲ್ಲ ಅಂತೇಳಿ ಅಂತಂದು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅಧ್ಯಕ್ಷನಿಗೆ ಯಾರಾದರೂ ಗೌರವ ಕೊಡ್ತಾರಲ್ರಿ? ಯಾರೂ ಕೊಡೋಂಗಿಲ್ಲ, ಬೈಯವರೇ ಜಾಸ್ತಿ ಇರ್ತಾರೆ. ಯಾಕಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ ನಲ್ಲಿ ನೀರು ಇಲ್ಲಿ ಹಾಳಾಗಿ ಹೋಗ್ತಿರ್ತದೆ, ಸಿಟ್ಟು ಬರ್ತದೆ ಅವನು. ಅಲ್ಲಿ ಆ ಕಡೆ ಬೋರಿಂಗ್ ಕೆಟ್ಟೋಗಿರ್ತದೆ, ಅಲ್ಲಿ ಸಿಟ್ಟು, ಅಲ್ಲಿ ಟಿ ಸಿ ಸುಟ್ಟಿರ್ತದೆ, ಕೆಟ್ಟೋಗಿರ್ತದೆ. ಏನು ಮಾಡ್ಬೇಕು ಇದನ್ನ? ರಾತ್ರಿಗೆ ಬರ್ತಾನೆ, ಮನೆಗೆ ಬಂದತ್ನೇ ಊಟ ನೆಟ್ಟಿಗೆ ಮಾಡೋಂಗಿಲ್ಲ, ಅವನು ಮಕ್ಕೊಂಡ್ಬಿಡ್ತಾನೆ, ಮಕ್ಕೊಂಡೋಗಿ ನಿದ್ದೆ ಬರೋಂಗಿಲ್ಲ. ಅವನು ಮಾಡಿರ್ತಾನೆ ಸಾಕಷ್ಟು ಕೆಲಸ, ಅನೇಕರು ಒಳ್ಳೇದು ಮಾಡಿದ್ದಕ್ಕೆ ಅಧ್ಯಕ್ಷ ಆಗಿರ್ತಾನೆ. ಇನ್ನೂ ಮಾಡ್ಬೇಕಂತಾನೆ ಅಲ್ಲಿ ನಿಂದನೆಗಳು ಸಿಕ್ಕಾಗ ನಿದ್ದೆ ಮಾಡೋದಿಲ್ಲ. ಮನೇಲಿ ಹೆಂಡ್ತಿ ಅಂತೇಳಿ ಊರು ಸುಬರಿ ನಿನಗೆ ಯಾಕೆ ಬೇಕಪ್ಪ, ಸುಮ್ಮನೆ ಮಕ್ಕ ಬರ್ದ ಅಂತೀವೇ ಇಲ್ಲ ನಾವು? ಪ್ರತಿಯೊಬ್ಬೊಬ್ಬರು ಮನೆಯಲ್ಲಿ ಇರ್ತಕ್ಕಂಥದ್ದು ಊರು ಸುಬರಿ ಯಾಕೆ ಬೇಕು? ಇಲ್ಲದ ನಿನಗೆ ಯಾಕೆ ಬೇಕಾಗಿದೆ? ಮಾಡಬೇಕಾದ ಕರ್ತವ್ಯ ನೀನು ಮಾಡಿದೆ ಅಷ್ಟೇ. ಯಾರು ನಿನಗೇನು ಹೇಳ್ಬೇಕಾಗಿಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದು ಬೇಕಾಗಿಲ್ಲ ಅಂತೇಳಿ. ಇನ್ನೂ ಕೆಲವು ಎಂತಂತಂದರೆ ಇನ್ನೂ ಕೆಲವು ಮರಿಬೇಕಾಗ್ತದೆ. ಇನ್ನೂ ಕೆಲವು ಯಾವಾಗ ಮರಿಬೇಕಾಗ್ತದೆ? ಇಲ್ಲಿ ನಮಗೆ ಉದಾಹರಣೆ ಸಿಗ್ತದೆ ಏನಂತಂದರೆ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನೋಡೋಣ, 37ನೇ ವಚನದಲ್ಲಿ ಏನಿದೆ ಅಂತೇಳಿ. ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಪ್ರತಿಯೊಬ್ಬ ನೀತಿವಂತನ ಬಳಿ ಇರ್ತಕ್ಕಂಥದ್ದು ಅದೇ ಮಾತು. ನಾನು ಇವತ್ತು ನೀವು ನೆಮ್ಮದಿಯಿಂದ ಜೀವಿಸಬೇಕಾದ್ರೆ ನೀನು ಮಾಡಿದ ಪ್ರತಿಯೊಂದೊಂದು ಒಳ್ಳೆಯ ಕಾರ್ಯವೂ ನಿಮ್ಮ ತಲೆಯಲ್ಲಿ ಇರಬಾರ್ದು, ಅದನ್ನು ಮರೆತು ಬಿಡಬೇಕು. ಅದಕ್ಕೆ ನಿರೀಕ್ಷೆ ಮಾಡಬಾರ್ದು. ಅದಕ್ಕೆ ನಿರೀಕ್ಷೆ ನಿನಗೇನು ದೇವರು ಕೊಡಬೇಕಾಗಿದ್ದಾನೋ ಅದು ಕೊಟ್ಟೇ ಕೊಡ್ತಾನೆ. ಅದು ಎಂದು ಹಾಳು ಆಗೋಗುವುದಿಲ್ಲ ಆತನ ಆಶೀರ್ವಾದ. ಇಲ್ಲಿ ಪ್ರಶ್ನೆ ಮಾಡ್ತಾನೆ ದೇವರು, ಪ್ರಶ್ನೆ ಮಾಡ್ತಾನೆ, ನಿನಗೆ ಯಾವಾಗ ಊಟ ಕೊಟ್ಟಿದ್ದೆಪ್ಪ ನಾನು? ನಿನಗೆ ಯಾವಾಗ ಬಟ್ಟೆ ಇರಲಿಲ್ಲ, ನಿನಗೆ ಯಾವಾಗ ಬಟ್ಟೆ ತೊಡಿಸಿನಿ? ಅವನಿಗೆ ನೆನಪೇ ಇಲ್ಲ. ಆದರೂ ಆತನು ಮಾಡಿದ್ದಾನೆ. ಯಾರು? ಆ ನೀತಿವಂತನು, ನೆಮ್ಮದಿಯಿಂದ ನಿದ್ರೆ ಮಾಡ್ತಕ್ಕಂಥ ಮನುಷ್ಯ, ನೆಮ್ಮದಿಯಿಂದ ಜೀವಿಸ್ತಕ್ಕಂಥ ಮನುಷ್ಯ ಅಷ್ಟು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮರೆತು ಹೋದದ್ದಕ್ಕಾಗಿ ನಾನು ಯಾವಾಗ ಮಾಡಿದೆ, ನಿನಗೆ ಯಾವಾಗ ಉಳಿಸಿದೆ, ನಿನಗೆ ಯಾವಾಗ ಉಡಿಸಿದೆ, ಯಾವಾಗ ನೀನು ಹಾಸ್ಪಿಟ್ಲಲ್ಲಿ ಇದ್ದೆ, ನಾನು ಯಾವಾಗ ನೋಡಿ ಬಂದೆ, ನೆನಪಿದೇನೆ? ಇಲ್ಲ, ನನಗೆ ನೆನಪಿಲ್ಲ ಅಂತೇಳಿ ಹೇಳ್ತಾನೆ. ಅದಕ್ಕೆ ಅಲ್ಲಿ ಹೇಳ್ತದೆ ಏನಂತಂದರೆ 40ನೇ ವಚನದಲ್ಲಿ ನೋಡ್ರಿ, ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಸಮಾಜದ ಕೆಲಸಗಳವು, ನೆರೆಹೊರೆಯ ಕೆಲಸಗಳವು, ನಮ್ಮ ಸಭೆಯ ಕೆಲಸಗಳವು. ಪ್ರಶಂಸೆ ನಮಗೆ ಬೇಕಾಗಿಲ್ಲ. ಪ್ರತಿಯೊಬ್ಬೊಬ್ಬರು ಒಳ್ಳೆಯ ಜೀವಿತದಲ್ಲಿ ನೀವು ಮುನ್ನಡೆಯಿರಿ. ಪ್ರತಿಯೊಬ್ಬೊಬ್ಬರು ನೀವು ಒಳ್ಳೆಯ ನೆಮ್ಮದಿಯ ಜೀವಿತದಲ್ಲಿ ನೀವಿರಿ. ನಿಮಗೆ ನೆನಪೇ ಇರೋಂಗಿಲ್ಲ. ಇಲ್ಲ ಅಂತಂದರೆ ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಡೆಕೋರೇಷನ್ ಮಾಡಿದೆ, ಹೌದಲ್ಲ ಅಂತೀವೆಲ್ಲ ನಾವು. ಆದರೆ ಯಾರು ನಿಮಗೆ ಮರೆಯಂಗಿಲ್ಲ. ನಿಮಗೆ ಅದಕ್ಕೆ ಉಪಕಾರ, ನಿಮ್ಮನ್ನು ನೆನೆಸ್ತಾರೆ, ಗಮನಿಸ್ತಾರೆ. ಆದರೆ ನಿಮ್ಮ ಜೀವಿತದಲ್ಲಿ ಮಾಡಬಾರ್ದಾಗಿರ್ತಕ್ಕಂಥ ಕಾರ್ಯಗಳು, ಒಳ್ಳೆಯ ಕಾರ್ಯಗಳನ್ನು ನೀವು ಒಂದು ವೇಳೆ ಮಾಡಿದ್ದೀಯಾದರೆ ಆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನೀವು ಮರೆತು ಬಿಟ್ಟರೆ ಇಲ್ಲಿ ಪ್ರಶ್ನೆ ಬರ್ತದೆ, ಹೌದು ನಾನು ಯಾವಾಗ ನೀನು ದವಾಖಾನೆಗೆ ಬಿದ್ದಾಗ ನೋಡಿದ್ನಪ್ಪ ನಾನು? ಇಲ್ಲ, ಗೊತ್ತಿಲ್ಲ ಆತಗೆ, ಯಾಕಂದರೆ ನೆನಪಿಲ್ಲ. ಆತನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾನೆ. ಅದರ ಸಲುವಾಗಿ ದೇವರು ಈ ರೀತಿಯಿಂದ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದಾನೆ. ನಿಮ್ಮ ಜೀವಿತ ನೆಮ್ಮದಿ ಜೀವಿತವಾಗಬೇಕಾದ್ರೆ ಈ ವಾಕ್ಯಗಳು, ಕ್ರಿಸ್ತನು ಹೇಳಿರ್ತಕ್ಕಂಥ ನುಡಿಗಳು ನಿಮ್ಮ ಜೀವಿತದಲ್ಲಿ ಎಲ್ಲರಿಗೆ, ಪ್ರತಿಯೊಬ್ಬೊಬ್ಬರಿಗೆ ಸ್ಥಿರವಾಗಿರಬೇಕು ಅಂತೇಳಿ ಹೇಳ್ತದೆ. ಅದಕ್ಕಾಗಿ ಇನ್ನೊಂದು ವಾಕ್ಯನ ಯಾವುದು ಮರಿಬಾರ್ದಂತ ಹೇಳಿದೆ ನಾನು? ಹೇಳಿಲ್ಲ, ನೆನಪು ಯಾವುದನ್ನು ಮರಿಬೇಕು? ಒಂದು ಹೇಳಿದ್ನಲ್ಲ, ನೀವೆಷ್ಟು ಕುತೂಹಲದಾಗಿದ್ರಿ. ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸನ ಮರೆತು ಬಿಡಬೇಕು ಅಂತ ಹೇಳಿದೆ. ಮತ್ತೆ ಯಾರು ನಿಮಗೆ ಕೆಟ್ಟದ್ದು ಮಾಡಿದಾರಲ್ಲ ಅದನ್ನು ಕೂಡ ಮರೆತು ಬಿಡಬೇಕು. ಮಾಡಿದಾರಲ್ಲ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೆರೆಹೊರೆ ಇರ್ತಕ್ಕಂಥವರು, ಸಂಬಂಧಿಕರಾಗಲಿ, ಬೀಗರಾಗಲಿ, ಬಂಧುಗಳಾಗಲಿ, ಬಳಗಗಳಾಗಲಿ ಕೆಟ್ಟದ್ದು ಬಯಸಿರ್ತಾರೆ.
ಅಲ್ಲ, ಪ್ರಯೋಗನೂ ಮಾಡಿರ್ತಾರೆ. ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ನೆಮ್ಮದಿಯಾದ ಜೀವನ ನಿನಗೆ ಬೇಕಾ? ನೆಮ್ಮದಿ ಅಂತಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ. ಯಾರಿಗೆ ಚಿಂತೆ ಇಲ್ವೋ, ಯಾರು ಸುಖವಾಗಿ ನಿದ್ರೆ ಮಾಡ್ತಾರೋ, ರೋಗ ಅವ್ರ ಸಮೀಪಕ್ಕೆ ಬರೋದಿಲ್ಲ, ಅವ್ರ ದವಾಖಾನೆಗೆ ಹೋಗೋ ಪ್ರಮೇಯನೇ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾನು ಜ್ಞಾಪಕ ಮಾಡ್ತೇನೆ ಏನಂತಂದರೆ, ಈ ವಾಕ್ಯ ನೋಡ್ರಿ, ಆದಿಕಾಂಡ 50ರಲ್ಲಿ 19ನೇ ವಚನ. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೋ, ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವ ಹಾಗೆ ಮಾಡಿದನು. ಯೋಸೇಫನ ಕಥೆ ನಿಮಗೆ ಗೊತ್ತಿದೆಯಲ್ಲ, ಎಷ್ಟು ಜನ ಅಣ್ಣ ತಮ್ಮಂದಿರವರು. ಚಿಕ್ಕವನಾಗಿರ್ತಕ್ಕಂಥ ಪುಟ್ಟ ಬಾಲಕ ಯೋಸೇಫನನ್ನು ಏನು ಮಾಡಿದ್ರು ಅವರು? ಹೋಗಿ ಆಳು ಬಾಯಲ್ಲಿ ಬಿಸಾಕಿದ್ರು. ಎಲ್ಲ ಅಣ್ಣ ತಮ್ಮದವ್ರು ಕೂಡ ಆಳು ಬಾಯಲ್ಲಿ ಬಿಸಾಕಿ ಇವ್ನು ಇಟ್ಕೊಳ್ಳೋದು ಬೇಡ, ಇವನು ಆ ಕಡೆ ಐಗುಪ್ತ ದೇಶಕ್ಕೆ ಮಾರಿಬಿಡೋಣ ಅಂತ ಹೇಳ್ತೀವಿ. ಮಾಡಿಬಿಟ್ಟಾಗ ಆತನಲ್ಲಿ ಮನಸ್ಸಿಟ್ನ. ಇವರಿರ್ತಕ್ಕಂಥ ದೇಶದಲ್ಲಿ 7 ವರ್ಷ ಬರಗಾಲ ಬಂತು. ಆ ತಮ್ಮನನ್ನು ಮಾರಿರ್ತಕ್ಕಂಥ ದೇಶಕ್ಕೆ ಸಹಾಯ ಕೇಳಲಿಕ್ಕೆ ಹೋದಾಗ ಯೋಸೇಫ ನೋಡ್ತಾನೆ, ಇವರೆಲ್ಲರೂ ನನಗೆ ಕೇಡು ಮಾಡಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಈಗಿನ ಪ್ರಸ್ತುತ ಸಮಯದಲ್ಲಿ ಕೂಡ ಪ್ರತಿಯೊಬ್ಬೊಬ್ಬ ಅಣ್ಣ ತಮ್ಮಂದಿರು ಕೂಡ ತಮ್ಮ ಅಣ್ಣ ತಮ್ಮಂದಿರ ಮೇಲೆ ಕೇಡನ್ನು ಬಯಸ್ತಕ್ಕಂಥದ್ದು ಸಹಜವಾಗಿದೆ. ಅವತ್ತೇ ಬಯಸಿದ್ದಾರೆ, ಇವತ್ತೇನು ಆಘಾತ ಆಗೋದಿಲ್ಲ. ಇವೆಲ್ಲ ಇತಿಹಾಸಗಳನ್ನು ನಾನು ಯಾಕೆ ಜ್ಞಾಪಕ ಮಾಡ್ತೀನಿ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಪ್ರೀತಿಯಿಂದ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ನೆರೆಹೊರೆಯವರು ಈ ರೀತಿ ಶೋಧನೆಗೆ ಒಳಗಾಗಬಾರ್ದು ಅಂತೇಳಿ ಸತ್ಯವೇದದಲ್ಲಿ ಹಚ್ಚಾಕಿದೆ. ಇದು ಅಳಿದು ಹೋಗುವುದಿಲ್ಲ. ಇವತ್ತು ನಮ್ಗೆ ಹೇಳ್ತಾ ಇದೆ, ನಾಳೆ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ತಾ ಇದೆ, ನಾಳೆ ನಮ್ಮ ಮುಂದಿನ ಜನರೇಷನ್ಗೆ ಹೇಳ್ತಾ ಇದೆ. ಅದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಅಲ್ಲಿ ಹೇಳ್ತದೆ, ಅವರು ಕೇಡು ಮಾಡಿರ್ತಕ್ಕಂಥ ಆ ಎಲ್ಲ ಅಣ್ಣ ತಮ್ಮಂದಿರು ಬುಗುಲೆ. ಇವತ್ತು ನೋಡ್ಬೇಕು, ಐಗುಪ್ತ ದೇಶಕ್ಕೆ ಆತನು ರಾಜನಾಗಿದ್ದಾನೆ. ಐಗುಪ್ತ ದೇಶದಲ್ಲಿ ಆತನು ರಾಜನಾಗಿದ್ದಾಗ ನಾವು ಹಶ್ವೆಯಿಂದ ಬಳಲಿ ಆತನಿಗೆ ಸಹಾಯ ಕೇಳಲಿಕ್ಕೆ ಹೋದ. ಅವತ್ತಿಂದ ಏನಾದರೂ ನೆನ್ಪಿಟ್ಟು ನಮ್ಗೇನಾದರೂ ವಿಷ ಮಾಡಿದರೆ, ಅದಕ್ಕೂ ಮೊದಲು ಹೇಳ್ತೇನೆ, ಇಲ್ಲ, ಅದು ನನಗೆ ಜ್ಞಾಪಕ ಇಲ್ಲ. ಅವತ್ತು ನೀವೇನು ಮಾಡಿದಿರಲ್ಲ, ಅದು ನನಗೆ ಜ್ಞಾಪಕ ಇಲ್ಲ. ಇವತ್ತು ಬಂದಿದ್ದೀರಿ, ನನ್ನ ಕಳ್ಳು ನೀವು, ನನ್ನ ಅಣ್ಣಂದಿರು ನೀವು. ನಾನು ನಿಮಗೆ ಯಾವುದು ಕೇಡು ಬಯಸೋದಿಲ್ಲ, ಯಾಕಂದ್ರೆ ಅದು ನನಗೆ ಜ್ಞಾಪಕನೇ ಇಲ್ಲ ನೀವು ಮಾಡಿರ್ತಕ್ಕಂಥದ್ದು. ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಅದಕ್ಕಾಗಿ ಪ್ರಿಯರೇ, ನೀವೆಲ್ಲರೂ ಇಂದಿನ ಈ ದಿವಸದಲ್ಲಿ ಕುಳಿತುಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಈ ನುಡಿಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ಇವು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಆತನ ವಾಕ್ಯದ ಮುಖಾಂತರವಾಗಿ ಹೇಳ್ತಾನೆ ಏನಂತಂದರೆ, ಹೆದರಬೇಡ್ರಿ, ನಾನು ಅವಾಗ ನಂಗಿಲ್ಲ. ನೀವು ನನ್ನ ಮೇಲೆ ಕೇಡು ಮಾಡಿದ್ರಿ, ನಾನು ನಿಮ್ಮ ಮೇಲೆ ಮಾಡೋದಿಲ್ಲ. ಯಾಕಂದರೆ ದೇವರ ಉದ್ದೇಶ ಏನಿತ್ತು, ನೀವು ಕೇಡು ಮಾಡಬೇಕಂದ್ರೂ ಕೂಡ ದೇವರು ನನ್ನನ್ನು ಉನ್ನತಿಗೆ ಏರಿಸಬೇಕಾಗಿತ್ತು. ಏರಿಸಿದ್ದಾನೆ, ದೊಡ್ಡ ರಾಜನನ್ನಾಗಿ ಮಾಡಿದ್ದಾನೆ. ದೊಡ್ಡ ರಾಜನನ್ನಾಗಿ ಮಾಡಿದ್ದಕ್ಕಾಗಿ ದೇವರ ಮುಖಾಂತರ ನಾನು ಆಶೀರ್ವಾದ ಹೊಂದಿ ಇವತ್ತಿನ ದಿವಸದಲ್ಲಿ ನಾನು ನಿಮಗೆಂದೂ ಕೇಡು ಬಯಸೋದಿಲ್ಲ, ಕೆಟ್ಟದನ್ನು ಬಗ್ಸೋದಿಲ್ಲ ಅಂತೇಳಿ. ಅದಕ್ಕಾಗಿ ದೇವರು ಹೇಳ್ತಾನೆ, ದೇವರ ವಾಕ್ಯದಲ್ಲಿ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳ್ತದೆ, 12ನೇ ಅಧ್ಯಾಯ 18ನೇ ವಚನ ನೋಡೋಣ. ರೋಮ 12:18. ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ನೀವೇ ಮುಯ್ಯಿ ತೀರಿಸುವುದು ಅದು ದೇವರ ಕೆಲಸ ಆಗಿದೆ. 20ನೇ ವಚನ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು. ಒಂದ್ಸಲ ಇದೇ ಪ್ರಸಂಗ ಇನ್ನೊಂದು ಸಭೆಯಲ್ಲಿ ನಡೆದಿತ್ತು. ಅದು ದೊಡ್ಡ ಸಭೆ, ರಾಯಚೂರು ಸಭೆಯಲ್ಲಿ. ಈ ಒಂದು ಅದ್ಭುತ ಪ್ರಸಂಗವನ್ನು ಕೇಳಿರ್ತಕ್ಕಂಥ ಒಬ್ಬ ರೈತ ಆಗಿಂದಾಗನೇ ಆರಾಧನೆ ಆದ ಕೂಡಲೇ ಚರ್ಚ್ ಕಾಂಪೌಂಡ್ನಲ್ಲೇ ತನ್ನ ವೈರಿಯಾಗಿರ್ತಕ್ಕಂಥ ನೆರೆಯವನನ್ನು ಹೋಗಿ ಸೆಕೆಂಡ್ ಮಾಡ್ತಾನೆ. ನಾನು ಕ್ರೈಸ್ತ, ನಾನು ಏಕಾಗ್ರತೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇನೆ. ದೇವರು ಇವತ್ತು ನನ್ನ ಆಂತರಿಕವಾಗಿರ್ತಕ್ಕಂಥ ಕಣ್ಣನ್ನು ತೆರೆದಿದ್ದಾನೆ. ಹೌದು, ಇವತ್ತಿನಿಂದ 10 ವರ್ಷಗಳಿಂದ ನಾವು ವೈರಿಯಾಗಿರ್ತಕ್ಕಂಥವರು ಇವತ್ತು ದೇವರ ವಾಕ್ಯ ಪ್ರೇರಿತವಾಗಿ ನಾವಿಬ್ಬರು ಗೆಳೆಯರಾಗ. ಅಷ್ಟು ಅದ್ಭುತ ಸತ್ಯ ಘಟನೆ ಇದು. ಯಾಕಂತಂದ್ರೆ ಈ ದೇವರ ವಾಕ್ಯ ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ ಹೃದಯದಲ್ಲಿ ಇರಬೇಕು.
ಪ್ರತಿಯೊಂದೊಂದು ಸಮಯಕ್ಕೆ ನಮಗೆ ಜ್ಞಾಪಕ ಬರಬೇಕು. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ, ನೀನು ವೈರಿ ಹಸ್ತಿದ್ರೆ ನೋಡ್ರಿ, ನೀವು ಅವನ ಸಲುವಾಗಿ ನಿನ್ನ ವೈರಿನೇ ಆಗಿರಲಿ. ನನಗೂ ಕೂಡ ಇದ್ದಾರೆ ವೈರಿ, ನಾನೇನು ಅಷ್ಟು ದೊಡ್ಡ ಇದಲ್ಲ, ನನಗೂ ಕೂಡ ಇದ್ದಾರೆ ವೈರಿ. ಆದರೆ ನಾನು ಹಂಗೆ ಮಾಡಿಲ್ಲ. ಕೆಲವೊಂದು ಸಲ ಅನುಕಂಪ ತೋರಿಸಿದ್ದೇನೆ, ಅಲ್ಲಿ ಖುಷಿ ಪಟ್ಟಿರ್ತಕ್ಕಂಥದ್ದು, ಅದು ಸತ್ಯವಾಗಿರ್ತಕ್ಕಂಥದ್ದು, ಸತ್ಯ ವಾಕ್ಯ ಅಲ್ಲಿ ಜ್ಞಾಪಕ ಮಾಡಿದ್ದೇನೆ. ಹೌದು, ದೇವರು ಸುಳ್ಳು ಹೇಳಿಲ್ಲ ನನಗೆ. ಏನು ಹೇಳಿದ್ದಾನೆ? ಸತ್ಯ ಹೇಳಿದ್ದಾನೆ. ನಿನ್ನ ವೈರಿಯನ್ನು ಪ್ರೀತಿಸು. ಒಂದ್ಸಲ ನನ್ನ ಕಾರ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವೈರಿಯ ಮಗ ನಡೆದುಕೊಂಡು ಹೋಗ್ತಾ ಹೋಗ್ತದೆ. ನನ್ನ ಪ್ರೀತಿಯಿಂದ ಪಾಪ ಅಂತ ಹೇಳಿ ಕಾರ್ನಲ್ಲಿ ಕರ್ಕೊಂಡು, ಇಲ್ಲ ಬರ್ಲಿಕ್ಕೆ ತಯಾರಿಲ್ಲ. ನಿಮಗೂ ನಮಗೂ ವಿರುದ್ಧ ಇದೆ. ಮತ್ತೆ ನಮ್ಮಪ್ಪ ನೋಡಿದ್ರೆ ನಮ್ಮನ್ನು ಬೈತ, ಇಲ್ಲ ನನಗೂ ನಿಮ್ಮಪ್ಪನಿಗೆ ವಿರುದ್ಧ ಇದೆ, ನಿನಗಲ್ಲ, ನೀನು ಬಾ ನನ್ನ ಕಾರ್ನಲ್ಲಿ ಕುಂದ್ರು, ನಿನ್ನ ಒಯ್ದು ಬಿಟ್ಬಿಡ್ತೀನಿ ಅದೇ ಅಂತ ಹೇಳಿ. ನಿಜಕ್ಕೂ ನಡೆದಿರ್ತಕ್ಕಂಥ ಘಟನೆ. ನಾವು ಇನ್ನೂವರೆಗೂ ಮಾತನಾಡೋದಿಲ್ಲ. ಆ ವೈರತ್ವ ಅದೇ ರೀತಿಯಿಂದ ಮುಂದುವರೆದಿದೆ. ಅದನ್ನು ತಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಆಗ್ತದೋ ಬಿಡ್ತದೋ ಅದರಿಂದ ಬರ್ತಕ್ಕಂಥ ಲಾಭ ಕಡಿಮೆ ಇದೆ ನಮಗೆ. ಅದೇ ಪ್ರಕಾರವಾಗಿ ಕ್ರೈಸ್ತತ್ವವನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ, ಈ ನುಡಿಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ನೆಲೆಯೂರಿ ನಿಂತಿದ್ದೀಯಾದರೆ ನಿಜಕ್ಕೂ ನಮ್ಮ ಜೀವನ ಸಾರ್ಥಕವಾಗ್ತದೆ. ಸಾಕು, ಈಗ ಸಮಯ ಆಗಿದೆ. ಇನ್ನು 2 ವಚನ 2 ಲೈನ್ನಲ್ಲಿ ಹೇಳ್ತೇನೆ. ಜ್ಞಾಪಕ ಇಟ್ಕೊಳ್ಬೇಕಲ್ಲ, ಜ್ಞಾಪಕ ಇಟ್ಕೊಳ್ತೀರೆ? ಇವೆಲ್ಲ ಮರ್ತು ಬಿಡೋ 2 ಹೇಳಿದೆ ನಾನು. ಜ್ಞಾಪಕ ಇಟ್ಕೊಳ್ಬೇಕಲ್ಲ. ಯೌವನಸ್ಥರಿಗೆ ಸರಿ ಇರ್ತಕ್ಕಂಥದ್ದು. ಯಾವಾಗಲೂ ನಿಮ್ಮ ಜೀವಿತದಲ್ಲಿ ನಾನು ಶಕ್ತಿವಂತನಂತೇಳಿ ಅನ್ನೋಕ್ಕೋಗ್ಬೇಕು. ಹೌದಲ್ಲ? ನಿನ್ನಂತ 10 ಮಂದಿನ ಬಂದರೂ ಹೊಡಿತೀನಿ ಅಂತಾರೆ ಯೌವನಸ್ಥರು. ಅಂತಾರೆ, ಹೊಡೆದರೋ ಬಿಟ್ಟೋರೋ ಗೊತ್ತಿಲ್ಲ, ಆದರೆ ಅದಲ್ಲ. ಆದರೆ ದೇವರ ವಾಕ್ಯ ಹೇಳ್ತಿದೆ ಏನಂತಂದರೆ, ಯಾವಾಗಲೂ ನೀನು ಬಲಡ್ಡೇನೆ ಅಂತೇಳಿ ಅದನ್ನು ಯಾವಾಗಲೂ ನೀನು ತಲೆಯಲ್ಲಿ ಇಟ್ಕೊಳ್ಬೇಡ. ಯಾಕಂತಂದರೆ ಯೌವನ ನಿನ್ನನ್ನು ಜ್ಞಾಪಕ ಮಾಡ್ತದೆ. ದೇವರ ಆಶೀರ್ವಾದ ಹೊಂದಿರತಕ್ಕಂಥ ಸಂಸೋನನು ಬಲಡ್ಡೇನಾಗಲಿಲ್ಲ. ಅದನ್ನ ಇಲ್ಲ, ಸತ್ತೋದಾತ ಒಂದು ಹೆಣ್ಣಿನ ಪಾಶಕ್ಕೆ ವ್ಯಾಮೋಹಕ್ಕೆ ಬಿದ್ದು ತನ್ನ ಎಲ್ಲ ಅಂತರ್ಯವನ್ನು ಆಕೆಗೆ ತಿಳಿಸಿಬಿಟ್ಟು ಅಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ದೇವರ ಆಶೀರ್ವಾದವನ್ನು ಸೋಲಿಸಿದ. ಅದು ಯಾವಾಗಲೂ ನಿಮ್ಮ ಹತ್ರ ಇರೋದಿಲ್ಲ ಆ ಶಕ್ತಿ. ಹೌದಾ? ಪ್ರತಿಯೊಬ್ಬೊಬ್ಬರು ತಿಳ್ಕೊಳ್ರಿ. ಮತ್ತು ಗೊಲಿಯಾತ, ಇಡೀ ಇಸ್ರಾಯೇಲ್ ದೇಶವನ್ನು ಹಂಚಿಸಿರ್ತಕ್ಕಂಥ ಗೊಲಿಯಾತ 7 ಮೊಳ ಅಂತಂದ್ರೆ 9 ಅಡಿ ಆಗ್ಬೋದು. 9 ಅಡಿ ಮನುಷ್ಯನ ನೀವು ನೋಡಿದಿರ? ಕೊಪ್ಪಳದಲ್ಲಿ ಒಬ್ಬತ್ತಿದ್ದ 8 ಇದ್ದನೇನು ಅನಿಸ್ತದೆ. ಆತ ಸಂತೆಯಲ್ಲಿ ಹೋದರೆ ಎಲ್ಲರಿಗಿಂತ ಎತ್ತರದಲ್ಲಿ ಕಾಣಿಸ್ತದೆ. ಇದ್ಯಾವುದು KRS ಅಂತ, ತುಂಗಭದ್ರಾ KRS ಗೊತ್ತಲ್ಲ? KRS ಅಂತ ಮೈಸೂರಿನಲ್ಲಿದೆ. ಅಲ್ಲಿ ಹೋದಾಗ ಅಲ್ಲಿ ಆತನ ಶೋಕ್ ಇಟ್ಟಿದ್ರು. ಎಲ್ಲರಿಗಿಂತ ಎತ್ತರ ಆತ ಮನುಷ್ಯ. ಭಾಳ ದಿವಸ ಇರಲಿಲ್ಲ. ಯಾಕಂತಂದರೆ ಸಹಜವಾಗಿರ್ತಕ್ಕಂಥ ನಾರ್ಮಲ್ ಆಗಿ ಹುಟ್ಟಿದವ್ರು ಮಾತ್ರ ಭಾಳ ದಿವಸ ಇರ್ಲಿಕ್ಕೆ ಸಾಧ್ಯ. ಅದು ಅಬ್ನಾರ್ಮಲ್ ಅಂತಾರೆ. ಎತ್ತರವಾಗಿರ್ತಕ್ಕಂಥ ಮನುಷ್ಯ ಭಾಳ ದಿವಸ ಇರಲಿಲ್ಲ, ಆತ ಸತ್ವ. ಆ 7 ಮೊಳದ ಗೊಲಿಯಾತ ಕೂಡ ಇಡೀ ಇಸ್ರಾಯೇಲ್ ದೇಶಕ್ಕೆ ಚಾಲೆಂಜ್ ಮಾಡ್ತಿದ್ದಂತೆ, ಬಾ ನೋಡೋಣ ನೀನು ಹೆಂಗೆ ಮಾಡ್ತೀನಿ ಅಂತೇಳಿ. ಈ ರೀತಿಯಿಂದ ಅಂಥವನಿಗೂ ಕೂಡ ಅದು ಇರಲಿಲ್ಲ. ಅದು ಶಾಶ್ವತ ಅಲ್ಲ. ಮತ್ತು ಇನ್ನೊಂದಿದೆ. ಯಾವುದು? ಬೇಸರ ಐತಲ್ಲ, ಮುಗಿಸೋಣ. ಇನ್ನೊಂದು ಸಲ ನೋಡೋಣ. ಸರಿ, ಟೈಮ್ ಆಯ್ತಾನೆ ಅಂತ ಅನ್ಸ್ತು. ಚಿಕ್ಕದಲ್ಲಿ ಒಂದೇ ಲೈನಿಗೆ ಹೇಳ್ತೀನಿ ನೋಡ್ರಿ. ಇನ್ನೊಂದು ಯಾವುದು ಅಂತಂದರೆ, ಯಾವುದೇ ಅಮೂಲ್ಯವಾದ ವಸ್ತು ಯಾವಾಗಲೂ ನೀನು ಬಳಿ ಇರಂಗಿಲ್ಲ. ಅಮೂಲ್ಯವಾದ ವಸ್ತು ಯಾವುದು? ಬಂಗಾರ, ದುಡ್ಡು, ದೊಡ್ಡ ಬೆಲೆ ಬಾಳ್ತಕ್ಕಂಥದ್ದು ಏನೇ ಇರಲಿ ಅದು ನಿನ್ನ ಬಳಿ ಇರಂಗಿಲ್ಲ ಯಾವಾಗಲೂ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಲ್ಲ ನಾವು, ಎಷ್ಟು ಹಚ್ಕೊಂಡಿರ್ತಾರೆ ಅವರು. ಒಂದು 4 ವರ್ಷ ಮಾತ್ರ 4 ವರ್ಷ ಆದ ನಂತರ ತಾಯಿ ಹೇಳ್ತಾಳೆ, ಹೊರಗೆ ಹೋಗಿ ಆಡ್ಬಾರ್ದೆ ನೀನು. ಹೊರಗೆ ಹೋಗಂಗಿಲ್ಲ, ಆ ಮಗು ಒಳಗೆ ಆಡ್ತಾ ಇರ್ತದೆ. ಅವಾಗ ಹೊರಗೆ ಹೋಗಿ ಆಡಪ್ಪ, ನೀನು ಏನು ಕಿರಿಕಿರಿ ಮಾಡ್ತೀವಿ, ಕೆಲಸ ಮಾಡೋಕ್ಕೆ ಕೊಡೋಂಗಿಲ್ಲ, ನೀವು ಹೊರಗೆ ಹೋಗಿ ಆಡ. ಯಾಕಂದರೆ ಪ್ರೀತಿ ಹಚ್ಕೊಂಡಿದೆ. ಯಾಕಂದರೆ ಅದು ಅಮೂಲ್ಯ, ಅದು ಕರುಳು. ಹೌದಲ್ಲ? ಅದ್ರ ಬಿಟ್ಟು ಹೋಗ್ಲಿಕ್ಕಾಗೋದು, ನಮಗೂ ಇರ್ಲಿಕ್ಕಾಗೋದಿಲ್ಲ, ಆ ಕೂಸಿಗೂ ಆ ಮಗುವಿನೂ ಇರ್ಲಿಕ್ಕಾಗೋದಿಲ್ಲ. ಕೋಪ ಬರ್ತದೆ. ಯಾಕಂದ್ರೆ ಭಾಳ ದಿವಸ ಇರಬೇಕಾಗಿಲ್ಲ. ಈಗ 4 ವರ್ಷದ ಮಗು ಇದೆ, ಈಗ ಹೊರಗೆ ಹೋಗಿ ಆಡ, ಈಗ ಬೇಡ ನೀನು ಬರಬೇಡ, ಕಾಲಿಗೆ ಆಟ ಬರ್ತದೆ. 4 ವರ್ಷ ಆದ ನಂತರ ಮಗು ಹೊರಗೆ ಹೋಗಿ ಆಡ್ತದೆ. ಊಟಕ್ಕೆ ಬರೋಂಗಿಲ್ಲ. ಮಗ ಬರಲಿಲ್ಲ ನೋಡು ಸ್ವಲ್ಪ ಹೋಗು ಅಂತ ಹೇಳಿ ಗಣ್ಣಿಗೆ ಹೇಳ್ತಾಳೆ, ಹೋಗು ಮಗನ ಹುಡ್ಕೊಂಬಾರ ಅಂತೇಳಿ. ಮಗ ಸಿಗಂಗಿಲ್ಲ. ತನ್ನ ಆಟಗಾರರ ಸಂಗಡ, ಹುಡುಗರ ಸಂಗಡ ಎಲ್ಲೋ ಆಟ ಆಡ್ತಿರ್ತದೆ. ಕರ್ಕೊಂಡ್ಬಂದು ಉಣಿಸ್ಬೇಕು ನಾವು. ಯಾಕೆ? ಅದು ಅಮೂಲ್ಯವಾದದ್ದು.
ಭಾಳ ದಿವಸ ನಿನ್ನ ಹತ್ರ ಇರೋಂಗಿಲ್ಲ, ಯೋಚನೆ ಮಾಡು. ವಯಸ್ಸಾಗ್ತದೆ, ವಯಸ್ಸಾದ ನಂತರ ಮದುವೆ ಮಾಡ್ತೀವಿ, ಮದುವೆ ಆದ ನಂತರ ನನ್ನ ಬಳಿ ಇರೋ ಮಗನೇ ಅಂತೇಳಿ ತಾಯಿ ಅಂದರೆ ಅವನು ಇನ್ನೊಬ್ಬರ ಬಳಿ ಇದ್ದೇನೋ ಇರ್ತಾನ? ಇರ್ತದ ಅಮೂಲ್ಯ ವಸ್ತು ನಿಮ್ಮ ಹತ್ರ? ಸಾಧ್ಯನೇ ಇಲ್ಲ. ಯಾವಾಗಲೂ ಅದ್ರ ಮೇಲೆ ಭರವಸೆ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬೊಬ್ರು ತಿಳ್ಕೊಳ್ರಿ, ನಿನ್ನ ಸ್ವಂತ ಶಕ್ತಿ ನಿನಗೆ ಆಗೋದಿಲ್ಲ. ಆ ಶಕ್ತಿ ನಿನ್ನ ಹತ್ರ ಪರ್ಮನೆಂಟ್ ಇರೋದಿಲ್ಲ. ಕೆಲವು ಮರ್ತು ಬಿಡ್ರಿ, ಕೆಲವು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಮುಂದಿನ ಇನ್ನೊಂದು ವಾಕ್ಯದೊಡನೆ ನಾನು ಒಟ್ಟಿಗೆ ಬರ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ರಾತ್ರಿ ಭೋಜನಕ್ಕೆ ಆಹ್ವಾನ.